ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ವೈಬ್ಸ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಪ್ಲೇಸಲ್ಲಿ ಇದ್ದೀವಿ. ಈ ಪ್ಲೇಸ್ ನಮ್ಮ ಧ್ರುವಂತ್ ಪೂಜಾರಿ ಅವರ ಮನೆ. ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ನಮ್ಮ ಧ್ರುವಂತ್ ಪೂಜಾರಿ ಅವರ ಮನೆಯಲ್ಲಿ ನಾವು ಇದ್ದೀವಿ. ಇವತ್ತು ಧ್ರುವಂತ್ ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ವಿಷಯಗಳಿದೆ. ಆ ವಿಷಯನ ತಿಳಿಲಿಕ್ಕೆ ಇವತ್ತು ನಮ್ಮ ಜೊತೆ ಧ್ರುವಂತ್ ಅವರ ತಮ್ಮ ಹಾಗೂ ಅವರ ಧರ್ಮಪತ್ನಿ ಇದ್ದಾರೆ. ಬನ್ನಿ ಅವ್ರ ಹತ್ರ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳುವ. ಸರ್ ನಮಸ್ತೆ. ನಮಸ್ತೆ. ಇಬ್ರು ಕೂಡ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಹೌದು. ಇವತ್ತು ಧ್ರುವಂತ್ ಅವ್ರ ಬಗ್ಗೆ ನಾವು ಒಂದಷ್ಟು ತಿಳ್ಕೊಳ್ಬೇಕು. ನಾವು ನೋಡಿರುವಂತ ಧ್ರುವಂತ್ ಬೇರೆ, ಅಂದ್ರೆ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ. ಹೌದು. ಬಿಗ್ ಬಾಸ್ ಅಲ್ಲೂ ನೋಡಿದಿರಾ ಮತ್ತು ಮನೆಯಲ್ಲೂ ನೋಡಿದಿರಾ, ಬಹಳ ಹತ್ರದಿಂದ ಧ್ರುವಂತ್ ಅವ್ರು ನೋಡಿದಿರಾ. ಖಂಡಿತ. ಧ್ರುವಂತ್ ಬಗ್ಗೆ ಇವತ್ತು ನಮ್ಗೆ ತಿಳಿಸ್ಕೊಳ್ಬೇಕು. ಡೆಫಿನೆಟ್ಲಿ ಇದು ಒಂದು ಆಪರ್ಚುನಿಟಿ ನನಗೂ, ನನ್ನ ಮುಖಾಂತರ ಧ್ರುವಂತ್ ಏನು ಅಂತ ಆಡಿಯನ್ಸ್ಗೆ ಹೇಳೋ ಒಂದು ಆಪರ್ಚುನಿಟಿ. ಸೊ ಧ್ರುವಂತನ ನಾನು ಮುಂಚೆ ಚಿಕ್ಕವನಿಂದನೂ ನೋಡ್ಕೊ ಬಂದಿದ್ದೀನಿ. ಸೊ ಅವ್ರದ್ದು ಎಲ್ಲ ಆಗು ಹೋಗು ಒಳ್ಳೇದು, ಆಮೇಲೆ ಅವ್ರ ಬ್ಯಾಡ್ ಟೈಮ್ಸಲ್ಲಿ ಇದ್ದು ನಾನು ಪರ್ಸ್ನಲ್ ಆಗಿ ನೋಡಿರೋಂಥ ವ್ಯಕ್ತಿ ನಾನು. ನಾವು ಅಂದರೆ ಮುಂಚೆ ಚಿಕ್ಕವನಿಂದನೂ ಧ್ರುವಂತ್ಗೆ ಏನಂದರೆ, ಧ್ರುವಂತ್ ಅವ್ರಿಗೆ ಚಿಕ್ಕವ್ರು ಇರ್ಬೇಕಂದ್ರೆ ಒಂದು ಹಠ. ಆ ಹಠ ಇಲ್ಲಿವರೆಗೂ ಅವ್ರನ್ನ ಕರ್ಕೊಬಂದಿದೆ, ಬೆಳೆಸಿದೆ. ಹಾಗೂ ನಾನಾ ಕಡೆಯಲ್ಲಿ ಅವ್ರಿಗೆ ಸನ್ಮಾನ ಹಾಗೂ ಸೀರಿಯಲ್ ಮುಂತಾದ ಇದಕ್ಕೆ ಕರ್ಕೊಂಡು ಹೋಗಿದೆ. ಟು ಬಿ ಫ್ರ್ಯಾಂಕ್, ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಅವರಿಗೆ. ಮುಂಚೆನೂ ಸೀರಿಯಲ್ಸಲ್ಲಿ ಭಾಳಷ್ಟು ಆಪರ್ಚುನಿಟಿ ಸಿಕ್ಕಿತ್ತು. ಅಲ್ಲೂ ಕೂಡ ಸುಮಾರು ಹೆಸರು ಮಾಡಿದರು. ಮೇಯ್ನಾಗಿ ಮುದ್ದುಲಕ್ಷ್ಮಿಯಲ್ಲಿ ಭಾಳ ಹೆಸರು ಹೋದಂಥ ಒಂದು ಸೀರಿಯಲ್. ಸೊ ಅದರಲ್ಲೂ ಭಾಳಷ್ಟು ಹೆಸರು ಸಿಕ್ಕಿತ್ತು. ಹಾಗೆ ಅದಾದಮೇಲೆ ಇವಾಗ ಬಿಗ್ ಬಾಸ್ ಅಂತ ಹೇಳ್ಬೋದು ನಾನು. ಇಡೀ ಸಮಸ್ತ ಕರ್ನಾಟಕ ಜನತೆಗೆ ಒಂದು ರೀಚ್ ಆಗುವಂಥ ಒಂದು ಶೋ ಅದು. ಧ್ರುವಂತ್ ಏನು ಅಂತ ಅದರಲ್ಲಿ ಅವರು ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಅವ್ರು ಎಂಥ ವ್ಯಕ್ತಿತ್ವ, ಹಾಗೂ ಎಲ್ಲೂ ಬಿಟ್ಕೊಡದೆ, ಎಲ್ಲೂ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಅವ್ರ ಪಾರ್ಶಾಲಿಟಿ ಮಾಡದೆ, ಅವ್ರು ಏನು ಅಂತ ತೋರಿಸ್ಕೊಂಡು, ಅದಾದ್ಮೇಲೆ ಅವ್ರದ್ದು ಯಾರಿಗೂ ಫೇವರಿಸಮ್ ಮಾಡದೆ ಒಬ್ಬರೇ ಒಂಟಿ ಸಲಗ ಥರ ಆಡ್ಕೊಂಡ್ ಬಂದಿದ್ದಾರೆ ಇಷ್ಟುವರೆಗೆ. ನಾನು ಅಣ್ಣನಾಗಿ ನೋಡಿದ್ದೆ ಮನೆಯಲ್ಲಿ, ಬಟ್ ಅವ್ರದ್ದು ವ್ಯಕ್ತಿತ್ವ ನನಗೆ ಬಿಗ್ ಬಾಸ್ ಅಲ್ಲಿ ಭಾಳ ಚಂದ ಕಾಣಿಸಿದೆ ನಂಗಂತೂ. ಆಸ್ ಎ ಬ್ರದರ್ ನಾನು ಅವ್ರದ್ದು ಬಿಗ್ ಫ್ಯಾನ್ ಅಂತಾನೆ ಹೇಳ್ಬೋದು. ಇವಾಗ ಈಸ್ ಪ್ಲೇಯಿಂಗ್ ವೆರಿ ಗುಡ್. ಇನ್ನಷ್ಟು ಮುಂದೆ ಹೋಗ್ತಾರೆ ಅಂತ ನಂಗಂತೂ ನಂಬಿಕೆ ಇದೆ. ಅವ್ರು ವಿನ್ನಾಗೇ ಬರ್ತಾರೆ ಅಂತ ಹೋಪ್ ಇದೆ. ಅದಾದ್ಮೇಲೆ ದೈವ ಇಚ್ಛೆ ಅದು. ಕರ್ನಾಟಕ ಜನತೆ ಅವ್ರನ್ನ ವೋಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅಂತ ಭಾಳ ಕಾನ್ಫಿಡೆನ್ಸ್ ಇದೆ. ಸೊ ಭಾಳ ಚೆನ್ನಾಗಿ ಹೋಗ್ತಿದೆ ಇವಾಗ, ಹಾಗೆ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಬಿಗ್ ಬಾಸ್ ಅಲ್ಲಿ ಏನಿದ್ದಾರೆ ಅದೇ ರೀತಿ ಕೂಡ ಮನೆಯಲ್ಲೂ ಕೂಡ ಇದ್ದೀರಾ? ಹೌದು, ಖಂಡಿತ. ಯಾಕಂದ್ರೆ ನೀವು ಮುಂಚಿನ ಎಪಿಸೋಡ್ ನೋಡಿರ್ಬೋದು, ಮಲ್ಲಮ್ಮನ ಜೊತೆ ಹೇಗಿದ್ರು ಅಂತ. ಕೆಲವರು ತಿಳ್ಕೊಂಡಿದ್ರು ಮಲ್ಲಮ್ಮನ ಜೊತೆ ಫೇಕ್ ಮಾಡ್ತಿದ್ದಾರೆ, ಇದಕ್ಕೆ ಆಡಿಯನ್ಸ್ ಇದು ಸಪೋರ್ಟ್ ತಗೊಳಕ್ಕೆ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಅವರು ಹೊರಗಿನ ಜಗತ್ತಲ್ಲೂ ಹಾಗೆ ಇದ್ದಾರೆ. ಯಾರಾದರೂ ಎಲ್ಡರ್ಲಿ ಪರ್ಸನ್ ಸಿಕ್ಕಿದ್ರೆ ಅವ್ರನ್ನ ಕಂಫರ್ಟ್ ಮಾಡೋದಾಗ್ಲಿ, ಅವ್ರ ಜೊತೆ ಮಾತಾಡೋದಾಗ್ಲಿ, ಅವ್ರ ಜೊತೆ ಭಾಳ ಒಂದು ಕ್ಲೋಸ್ ಕನೆಕ್ಷನ್ ಇಟ್ಕೊಂಡಿರ್ತಾರೆ. ಹಾಗೆ ಯಾರಿಗಾದ್ರೂ ಕಷ್ಟ ಅಂತ ಬಂದಾಗ ಫಸ್ಟ್ ಹೋಗಿ ನಿಲ್ತಾರೆ. ಭಾಳ ಒಂದು ಮಗು ಥರ ನೇಚರ್ ಅವ್ರದ್ದು. ಅವ್ರನ್ನ ಹತ್ತಿರದಿಂದ ನೋಡಿದ್ರೆ ಮಾತ್ರ ಒಂದು ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಎಲ್ಲರೂ ತಿಳ್ಕೊಂಡಿರ್ಬೋದು ಅವರು ಕೋಪಿಷ್ಟ ಹಾಗೆ ಹೀಗೆ ಅಂತ. ಬಟ್ ಅವ್ರದ್ದು ಟ್ರೂ ನೇಚರ್ ಏನಂದ್ರೆ, ಅವರು ದೇವಸ್ಥಾನಕ್ಕೆ ಹೋಗೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನಾನು ಬೇರೆಯವ್ರು ನೋಡಿದ್ದೀನಿ, ಸುಮಾರು ಜನ ಸೆಲೆಬ್ರಿಟೀಸ್ ಹೊರಗೆ ಹೋಗ್ತಾರೆ, ಮೀಟ್ ಮಾಡ್ತಾರೆ, ಬೇರೆ ಬೇರೆ ಪಾರ್ಟೀಸ್ಗೆ ಹೋಗ್ತಾರೆ. ಬಟ್ ಇವರು ಮೋಸ್ಟ್ ಆಫ್ ದ ಟೈಮ್ ಮನೇಲಿ ಸ್ಪೆಂಡ್ ಮಾಡ್ತಾರೆ, ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಾರೆ. ಎಲ್ಲಾದರೂ ಫ್ರೀ ಟೈಮ್ ಸಿಕ್ಕಿದ್ರೆ ಸ್ಟ್ರೈಟ್ ಹೋಗಾಗುತ್ತೆ. ನನ್ನನ್ನು ಕರೀತಾರೆ ಕೆಲವು ಟೈಮಲ್ಲಿ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಹಾಗೆ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಕೃತಿ. ಕೃತಿ. ಈಗ ಧ್ರುವಂತ್ ಅವರ ತಮ್ಮನ ನೀವು ಮದುವೆ ಆಗಿದ್ದೀರಾ? ಹೌದು. ಅದು ಅಲ್ಲದೆ ನೀವು ಬಿಗ್ ಬಾಸ್ ಬೇರೆ ಹೋಗಿದ್ದೀರಾ, ಇಬ್ರು ಹೋಗಿದ್ದೀರಾ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಅಲ್ಲಿ? ಫಸ್ಟ್ ಟೈಮ್ ಆ್ಯಂಡ್ ಮೆಮೊರೇಬಲ್. ಆಮೇಲೆ ನಾನು ಧ್ರುವಂತ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಬಿಗ್ ಬಾಸ್ ಅಲ್ಲಿ. ಹೌದಾ? ಅಂದ್ರೆ ಮದುವೆ ಮತ್ತು ಈ ಬಿಗ್ ಬಾಸ್ ಇವೆಂಟ್ಸ್ ಎಲ್ಲ ಟುಗೆದರ್ ಆಗಿತ್ತು. ಸೊ ಆ ಟೈಮಲ್ಲಿ ಅವ್ರನ್ನ ಮೀಟ್ ಮಾಡೋದಕ್ಕಾಗಿ ಆಗಿರಲಿಲ್ಲ. ಬಟ್ ಅವರ ಫಸ್ಟ್ ಟೈಮ್ ಮೀಟ್ ನಾನು ಬಿಗ್ ಬಾಸ್ ಮನೇಲಿ ಮಾಡ್ತೇನೆ ಅಂತ ಅನ್ಕೊಂಡಿಲ್ಲ. ಸೊ ಇಟ್ ವಾಸ್ ಒನ್ ಆಫ್ ದಿ ಮೆಮೊರೇಬಲ್ ಮೂಮೆಂಟ್. ಅಲ್ಲಿ ಮೀಟ್ ಆಗಿದ್ದು ನೀವು ಫಸ್ಟ್? ಹೌದು. ಧ್ರುವಂತ್ ಅವರನ್ನ. ಓಕೆ. ಇನ್ನು ಬೇರೆ ಏನಿದೆ ಸರ್ ಧ್ರುವಂತ್ ಅವ್ರ ಬಗ್ಗೆ ತಿಳಿದಿರುವಂತ? ಸೊ ಧ್ರುವಂತ್ ಅವರ ಬಗ್ಗೆ ನಿಮಗೆ ತಿಳಿದೇ ಇರುವಂಥದ್ದು
ಸುಮಾರಿದೆ. ಯಾಕಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಅವ್ರ ರಿಯಲ್ ಲೈಫಲ್ಲಿ ಜಾಸ್ತಿ ಒಡನಾಟ ಯಾರ ಹತ್ರನೂ ಇಟ್ಕೊಂಡಿಲ್ಲ. ಸೊ ಒಡನಾಟ ಇಟ್ಕೊಂಡಿಲ್ಲ ಅಂದರೆ ಅವ್ರ ಫ್ಯಾಮಿಲಿ ಆಯಿತು ಹಾಗೆ ಇರೋರು. ಹಾಗಾಗಿರ್ಬೇಕಾದ್ರೆ ಅವ್ರಿಗೆ ಅಲ್ಲಿ ಹೋದ ತಕ್ಷಣ ಎಲ್ಲ ಹೊಸದದು. ಸೊ ಎಲ್ಲರ ಜೊತೆ ಹೇಗೆ ಬೆರೆಯೋದು ಅದೆಲ್ಲ ತಲೆಯಲ್ಲಿತ್ತು. ಅದಾದ್ಮೇಲೆ ಹೊರಗೆ ನಾವು ಹೇಗಿದ್ದೀವಿ ಅಂತ ಅವ್ರಿಗೆ ಅದು ತಲೆಯಲ್ಲಿ. ಅಪ್ಪ ಅಮ್ಮ ಹೇಗಿರ್ತಾರೆ, ನಾವು ಹೇಗಿರ್ತೀವಿ ಅಂತ. ಅವ್ರು ಆಮೇಲೆ ಫ್ಯಾಮಿಲಿನ ಜಾಸ್ತಿ ಮಿಸ್ ಮಾಡ್ಕೋತಾರೆ. ಭಾಳ ಇಮೋಷ್ನಲ್ ಪರ್ಸನ್ ಹಿ ಇಸ್. ನಮಗೆ ಹೊರಗಡೆ ಕಾಣಿಸುತ್ತೆ ಅಂದರೆ ಅವರು ಸ್ವಲ್ಪ ರಗಡ್ ಹಾಗೆ ಹೀಗೆ ಅಂತ, ಬಟ್ ಅವರು ತುಂಬ ಇಮೋಷ್ನಲ್ ಪರ್ಸನ್. ನನಗಿಂತ ಜಾಸ್ತಿ ಅವರು ಮಮ್ಮಿ ಡ್ಯಾಡಿ ಜೊತೆ ಇರೋಕ್ಕೆ ಭಾಳ ಇಷ್ಟಪಡ್ತಾರೆ. ಸೊ ಹಾಗಾಗಿ ಅಲ್ಲಿ ಮನೆಯಲ್ಲಿ ಸುಮಾರು ಅವ್ರಿಗೆ ಫೇಸ್ ಮಾಡುವಂಥ ಸಿಚುವೇಶನ್ ಸಿಕ್ತು. ಎಲ್ಲರೂ ಎಲ್ಲರೂ ಬೇರೆ ಟೀಮ್ ಆಗಿದ್ರು, ಇವರು ಒಬ್ಬರೇ ಆಡ್ಕೊಬಂದರು. ಬಟ್ ಅವ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರ ತನನ. ಸತ್ಯವಾಗಿ ಆಡಿದ್ದಾರೆ. ಆಮೇಲೆ ಅವರು ದೇವ್ರು ನಂಬ್ಕೊ ಬಂದಿರೋ ಸುಮಾರು ನಂಬ್ತಾರೆ. ಸೊ ಅವರು ಎಲ್ಲೂ ಕೈ ಬಿಟ್ಟಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ನೋಡಿದ್ವಿ ಕೂಡ. ಟಾಸ್ಕ್ ಬಂದರೆ ಟಾಸ್ಕಲ್ಲಿ ಭಾಳ ಚಂದ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಬೇರೆಯವ್ರಿಗೆ. ಇಲ್ಲಾಂದರೆ ಇಲ್ಲಿವರೆಗೆ 100 ದಿವಸ ಕಂಪ್ಲೀಟ್ ಆಯ್ತು. ಇವಾಗ 102ನೇ ದಿವಸ ಓಡ್ತಿದೆ ಇವಾಗ. ಸೊ ಇಷ್ಟುವರೆಗೆ ಬರೋಕ್ಕೆ ಚಾನ್ಸ್ ಐತಿಲ್ಲ. ಜನಗಳಿಗೆ ಭಾಳ ಈ ಸೀಕ್ರೆಟ್ ರೂಮಿಂದ ಬಂದಾದ್ಮೇಲೆ ಅವ್ರದ್ದು ರಿಯಲ್ ವ್ಯಕ್ತಿತ್ವ ಗೊತ್ತಾಯ್ತು. ಅಲ್ಲಿ ಒಳಗೆ ಇರಬೇಕಾದ್ರೂ ಯಾರಿಗೂ ಫೇವರಿಸಮ್ ಮಾಡದೆ ಅವ್ರು ಎಲ್ಲರಿಗೂ ಸರಿಯಾಗಿರ್ಬೇಕು, ಎಲ್ಲರಿಗೂ ಆಪರ್ಚುನಿಟಿ ಸಿಗಬೇಕು ಅಂತ ಯಾರು ಹಾಗೆ ಥಿಂಕ್ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್. ಸೊ ಅಲ್ಲಿ ಗೇಮ್ ಆಡಕ್ಕೆ ಹೋಗಿರ್ಬೇಕಾದ್ರೂ ಇವರು ಅವ್ರದ್ದು ತನನ ತೋರಿಸಿದ್ದಾರೆ. ಒಂದು ಫೇವರಿಸಮ್ ಯಾರಿಗೂ ಮಾಡದೆ ಆ ನಿಸ್ವಾರ್ಥ ಭಾವ ಯಾರಿಗೂ ಬರೋದಿಲ್ಲ ಫಸ್ಟ್ ಆಫ್ ಆಲ್. ಸೊ ಅದರಲ್ಲಿ ಗೊತ್ತಾಗುತ್ತೆ ಧ್ರುವಂತ್ ಏನು ಅಂತ ನಿಮಗೆ. ನನಗೆ ಅವರು ಟ್ರೂ ಹೀರೋ ಥರ ಕಾಣಿಸ್ತಿದ್ದಾರೆ ಇವಾಗ. ಸೊ ಜನಗಳಿಗೆ ಅದು ಅರ್ಥ ಆಗಿದೆ ಇವಾಗ. ಅವರು ಧ್ರುವಂತನ ಇವಾಗ ನೋಡೋ ದೃಷ್ಟಿಕೋನನೇ ಬೇರೆ ಆಗಿದೆ. ಹಾಗಾಗಿ ಎಲ್ಲರೂ ಇವಾಗ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಪರ್ಸನಲ್ ಆಗಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನನಗೆ ಕೇಳ್ತಿದ್ದಾರೆ. ತುಂಬ ಸಪೋರ್ಟ್ ಬರ್ತಿದೆ ಟು ಬಿ ಫ್ರ್ಯಾಂಕ್. ನಾನು ಹೇಳಿದಾಗೆ ನನ್ನ ಫಸ್ಟ್ ಅವರು ನಮ್ಗೆಲ್ಲರಿಗೂ ಪ್ರೌಡ್ ಮೂಮೆಂಟ್ ಅಂದರೆ ಫಸ್ಟ್ ಲವಲವಿಕೆ ಸೀರಿಯಲ್ ಸ್ಟಾರ್ಟ್ ಆದಾಗ ಅವರು ನನಗೆ ಮುಂಚೆ ಹೇಳಿದರು, ನಾನು ಒಂದು ದಿವಸ ಟಿ ವಿಲಿ ಬರ್ತೀನಿ ನೀನು ನೋಡು ಅಂತ. ಫಸ್ಟ್ ನಾವು ಚಿಕ್ಕವ್ರು ಇರಬೇಕಾದ್ರೆ ನಾವು ಟಿ ವಿ ನೋಡ್ತಿದ್ವಿ ಸಂಡೇಸ್. ಅವಾಗ ಒಂದು ದಿವಸ ಹೇಳಿದ್ರು ನನಗೆ, ನಾನು ಒಂದು ದಿವಸ ಟಿ ವಿಲಿ ಬರ್ತೀನಿ ನೋಡು ಹಾಗೆ ಹೀಗೆ ಅಂತ. ಅವ್ರಿಗೆ ಲೈಮ್ ಲೈಟಲ್ಲಿ ಇರಬೇಕು, ನಾನು ಒಬ್ರಿಗೆ ಕಾಣಿಸ್ಕೋಬೇಕು, ಅಪ್ಪಮ್ಮನ ಪ್ರೌಡ್ ಮಾಡಬೇಕು, ಅದು ತುಂಬ ತಲೆಯಲ್ಲಿ ಮುಂಚೆಯಿಂದ. ಸೊ ಹಾಗಾಗಿ ಆ ಹೇಳಿರೋ ಮಾತನ್ನ ಅವರು ವರ್ಕ್ ಮಾಡಿ 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 ಅವ್ರಿಗೆ ಸುಮಾರು ಚಾಲೆಂಜಸ್ ಇತ್ತು ಲೈಫಲ್ಲಿ. ತುಂಬ ಸ್ಟ್ರಗಲ್ಸ್ ಮಾಡಿದ್ದಾರೆ. ಇಟ್ ವಾಸ್ ನಾಟ್ ಈಸಿ ಅವ್ರಿಗೆ. ಅಂದರೆ ಬ್ಯಾಕ್ಗ್ರೌಂಡ್ ಇಲ್ಲ. ಇವಾಗ ಬ್ಯಾಕ್ಗ್ರೌಂಡ್ ಇದ್ದರೆ ಯಾರಿಗಾದರೂ ಹೋಗೋಕ್ಕೆ ತಲುಪಕ್ಕೆ ಭಾಳ ಈಸಿ ಆಗುತ್ತೆ. ಇವರು ಒಬ್ಬರೇ ಹೋಗಿ ಬ್ಯಾಂಗ್ಳೂರ್ಗೆ ಯಾರ್ಯಾರನ್ನು ಕಾಂಟ್ಯಾಕ್ಟ್ ಮಾಡಿ ಡೈಲಿ ರಾತ್ರಿ ಹಗಲು ಅಂತ ಅದಕ್ಕೆ ಹೋರಾಡಿ ಇವಾಗ ಒಂದು ಹಂತಕ್ಕೆ ಬಂದಿದ್ದಾರೆ ಅಂದರೆ ಬಿಕಾಸ್ ಆಫ್ ಹಿಸ್ ಎಫರ್ಟ್ಸ್. ಸೀರಿಯಲ್ ಅವರಿಗೆ ಫಸ್ಟ್ ಸೀರಿಯಲ್ ಲವಲವಿಕೆ ಅದರಲ್ಲಿ ಹೋಗಿ ಅವ್ರು ನಮ್ಮನ್ನು ತುಂಬ ಪ್ರೌಡ್ ಮಾಡಿದರು. ಓಕೆ, ನಾವೆಲ್ಲ ನೋಡಿ ಆ ದಿವಸ ಮರೆಯೋಕ್ಕಾಗೋದಿಲ್ಲ. ಸೊ ಇವಾಗಲೂ ಸೆಕೆಂಡ್ ಟೈಮ್ನ ನಮ್ಮನ್ನು ಎಲ್ಲರೂ ಪ್ರೌಡ್ ಮಾಡಿದ್ದಾರೆ. ಇಂಥ ಒಂದು ಬಿಗ್ ಬಾಸ್ ವೇದಿಕೆಗೆ ಹೋಗಿ ಅದರಲ್ಲೂ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಒಂದು ಆಪರ್ಚುನಿಟಿ ಅವರು ಮಾಡಿಕೊಟ್ಟಿದ್ದಾರೆ ಅಂದರೆ ಟ್ರೂಲಿ ಗ್ರೇಟ್ ಅಂತ ಹೇಳ್ಬೋದು. ತುಂಬ ಅವರು ಮುಂಚೆ ಜೆಟ್ ಏರ್ವೇಸ್ ಅಲ್ಲಿ ಇರ್ಬೇಕಾದ್ರೂ ಕರೆಕ್ಟ್. ಅವ್ರಿಗೆ ಒಂದು ಟೈಮ್ ಬಂತು ಬೇರೆ ಜಾಬ್ ಮಾಡಬೇಕು ಅಂತ. ಸೊ ಜೆಟ್ ಏರ್ವೇಸ್ಗೆ ಟ್ರೈ ಮಾಡಿದ್ರು, ಅಲ್ಲಿ ಜಾಬ್ ಆಯಿತು. ಬಟ್ ಅವ್ರದ್ದು ಪ್ಯಾಷನ್ ಎಷ್ಟು ಅವ್ರನ್ನ ಎಳಿತಿತ್ತು ಅಂದರೆ ಜೆಟ್ ಏರ್ವೇಸಲ್ಲಿ ಇರಬೇಕಾದ್ರೂ ಸಮಾಧಾನ ಇಲ್ಲ. ನಾನು ಎಲ್ಲೋ ಇರಬೇಕು, ನಾನು ಇಲ್ಲಿ ಹಾಕಿದ್ದೀನಿ ಅಂತ ಒಂದು ಪ್ರಶ್ನೆ ಯಾವತ್ತೂ ಕಾಡ್ತಿತ್ತು ಅವ್ರನ್ನ. ಸೊ ಹೀಗಿರಬೇಕಾದ್ರೆ ಜೆಟ್ ಏರ್ವೇಸಲ್ಲಿ ನನ್ನ ಹತ್ರ ಹೇಳ್ತಿದ್ರು, ನಂಗಿದು ಸಮಾಧಾನ ಯಾಕೋ ಇಲ್ಲ, ಒಳ್ಳೆ ಜಾಬ್ ಅದು, ಒಳ್ಳೆ ಜಾಬ್, ಬಟ್ ನಂಗೆ ಇಲ್ಲಿ ಯಾಕೋ ಸಮಾಧಾನ ಇಲ್ಲ ಅಂತ ಪುನಃ ಆಡಿಷನ್ ಎಲ್ಲ ಕೊಟ್ಟು ಪುನಃ ಸೀರಿಯಲ್ಗೆ ಅವಾಗ ಬಂದಿದ್ದಾರೆ. ಸೀರಿಯಲ್ಗೆ ಬಂದಾದ್ಮೇಲೆ
ಇವಾಗ ದಿಸ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ನಮ್ಗೆಲ್ಲರಿಗೂ. ಯಾಕಂದ್ರೆ ಇಂಥ ವೇದಿಕೆ ಹೋಗೋದು ಒಂದು ದೊಡ್ಡ ವಿಷಯ. ಅದರಲ್ಲೂ ಇವಾಗ 102 ದಿವಸ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಒನ್ ಆಫ್ ದ ಗ್ರೇಟ್ ಥಿಂಗ್ ಫಾರ್ ಅಸ್. ಈಗ ಧ್ರುವಂತ್ ಅವರು ಎಲ್ಲರ ಜೊತೆ ಜೆಲ್ಲಾಗ ಸ್ವಲ್ಪ ಕಡಿಮೆ ಅಥವಾ ಜೆಲ್ಲ ಆಗ್ತಾರ ಹೇಗೆ? ಅವರು ತುಂಬಾ ಸ್ವಲ್ಪ ರಿಸರ್ವ್ಡ್ ಪರ್ಸನ್. ತುಂಬಾ ರಿಸರ್ವ್ ಪರ್ಸನ್. ಅವ್ರದ್ದು ಕೆಲಸ ಆಯ್ತು, ಅವ್ರ ಮನೆ ಆಯ್ತು, ಅವ್ರ ದೇವ್ರಾಯ್ತು, ಹಂಗೆ ಇರೋರು. ತುಂಬಾ ನಂಬ್ತಾರೆ. ತುಂಬಾ ನಂಬ್ತಾರೆ ಅವರು. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಲ್ಲೇ ಅವರು. ಹಾಗೆ ಇನ್ನು ಧ್ರುವಂತ್ ಅವರು ನೇರ ಮಾತಾ? ನೇರ. ಯಾಕಂದ್ರೆ ನನ್ನನ್ನು ಬಿಡೋದಿಲ್ಲ ಅಂಥದ್ರಲ್ಲಿ. ಏನಾದ್ರೂ ಒಂದು ತಪ್ಪು ಅಂತ ಇದ್ರೆ ಮನೇಲೂ ಅಷ್ಟೇ, ಅದು ತಪ್ಪೇ. ಅದನ್ನ ನೇರ ಹೇಳ್ತಾರೆ. ಅದನ್ನ ಸರಿ ಮಾಡ್ಕೋಬೇಕು, ತಪ್ಪಿದು. ಹಾಗೆ ಎಷ್ಟೋ ಸಲ ಇದೇ ಒಂದು ವಿಷಯಕ್ಕೆ ರಕ್ಷಿತ ಮತ್ತೆ ಧ್ರುವಂತ್ ಅವರಿಗೆ ಚರ್ಚೆಗಳಾಗ್ತಾನೆ ಇರೋದು. ಹೌದು. ಯಾಕಂದ್ರೆ ಸ್ವಲ್ಪ ರಕ್ಷಿತನು ಅವರು ಮಾತಾಡೋದು ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ಇರ್ತಾರೆ ಈ ವಿಷಯದಲ್ಲಿ. ನನ್ಗೆ ಅನ್ಸುತ್ತೆ ಸ್ವಲ್ಪ ನೇರ ಮಾತಾಡೋದು ಜಾಸ್ತಿ ಮಾತಾಡ್ತಾರೆ ಅಂತ ಧ್ರುವಂತ್ ಬಗ್ಗೆ ಅನಿಸ್ತಾ ಇದೆ. ಖಂಡಿತ. ಅವರು ಮುಂಚೆಂದನೂ ಹಾಗೆ ನೇರ ಮಾತಾಡೋದು ಒಳ್ಳೇದೇ. ಹಿಂದೆಂದು ಮುಂದೆಂದು ಮಾತಾಡೋ ಸ್ವಭಾವ ಅವ್ರದಲ್ಲ. ಸೊ ಮನೇಲೂ ಹೀಗೆ ಇರ್ತಾರೆ. ಹಾಗೆ ಅದು ಮನುಷ್ಯನೊಂದು ಸಾಮಾಜಿಕ ಗುಣ. ಇವಾಗ ನೇರ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಬೇಸರ ಆಗೋದು ಜಾಸ್ತಿ. ಸೊ ಅಲ್ಲೂ ಹಾಗೆ ಆಗಿದೆ. ಅವರು ನೇರ ನುಡಿ, ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರಲ್ವಾ. ಸೊ ಹಾಗಾಗಿ ಕೆಲವ್ರಿಗೆ ಸ್ವಲ್ಪ ಮನಸ್ತಾಪ, ಇವರು ಯಾರನ್ನು ಬಿಡೋದಿಲ್ಲ. ಹಾಗೆ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದೆ. ಬಟ್ ಅದು ಅವ್ರ ಗೇಮಿಗೆ ಅದು ಕರೆಕ್ಟಾಗಿ ಆಡಿದ್ದಾರೆ ಅಂತ ನಮ್ಮ ಅನಿಸಿಕೆ. ಇಷ್ಟು ದಿನ ಉಳ್ಕೊಳ್ತಾರೆ ಅನ್ಕೊಳ್ತಿದ್ರೆ ಇಲ್ಲ, ಯಾಕಂದ್ರೆ ನಾವು ಯಾರು ಅನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಅವರು, ನಾನು ಹೇಳ್ದಾಗೆ ಅವಾಗ, ಅವರು ಅವ್ರದ್ದೇ ಒಂದು ಪ್ರಪಂಚದಲ್ಲಿರೋರು, ಅವ್ರದ್ದೇ ಒಂದು ಸುಂದರ ಪ್ರಪಂಚ ಮಾಡ್ಕೊಂಡಿರೋರು. ಹೀಗಾಗಿ ಅಲ್ಲಿ ಬೇರೆಯವ್ರ ಜೊತೆ ಅಲ್ಲಿ ಎಲ್ಲ ಗೇಮಿಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಮತ್ತೆ ಎಲ್ಲರೂ ಗೇಮ್ ಆಡಕ್ಕೆ ಬಂದಿರೋರು, ಒಬ್ಬರನ್ನ ಕೆಳಗೆ ಹಾಕಿ ಮೇಲೆ ಹೋಗ್ಬೇಕಲ್ಲಿ. ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ಸುಮಾರು ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ನಾವು ನೋಡಿದ ಹಾಗೆ. ಬಟ್ ಇಷ್ಟುವರೆಗೆ ಬರ್ತಾರೆ ಅಂತ ಅವ್ರದ್ದೊಂದು ಬಟ್ ಹೇಳಿದ್ರು ನಮ್ಮ ಹತ್ರ. ನಾನು ಅಲ್ಲಿ ಅವ್ರು ನಾನ್ ವೆಜ್, ಆ್ಯಕ್ಚುಲಿ ಅವರು ವೆಜ್ಜಲ್ಲಿ ಕೂತ್ಬಿಟ್ಟು ನಾನು ವಿನ್ನಾಗಿ ಬರ್ತೀನಿ, ನನ್ನ ಹತ್ರ ಲಾಸ್ಟ್ ಹೋಗ್ಬೇಕಾದ್ರೆ ಹೇಳಿದ್ರು ನನ್ನ ಹತ್ರ, ನಾನು ವ್ರತದಲ್ಲಿ ಇರ್ತೀನಿ, ನಾನು ಎಷ್ಟು ದಿವಸ ಅಲ್ಲಿ ಇರ್ತೀನಿ, ನಾನು ವ್ರತದಲ್ಲಿ ಇದ್ದುಬಿಟ್ಟು ದೇವ್ರು ನಂಬಿಬಿಟ್ಟು ನಾನು ಆಟ ಆಡ್ತೀನಿ, ಹಾಗೆ ಹೇಳಿ ಹೋಗಿರೋದು ನನ್ನ ಹತ್ರ. ಈಗ ಧ್ರುವಂತ್ ಅವರು ಬಿಗ್ ಬಾಸ್ ಯಾಕೆ ವಿನ್ ಆಗ್ಬೇಕು? ಯಾಕೆ ಇವ್ರಿಗೆ ಬಿಗ್ ಬಾಸ್ ತುಂಬಾ ಇಂಪಾರ್ಟೆನ್ಸ್? ನೀವು ನೋಡಿರೋ ಪ್ರಕಾರ ಬೇರೆಯವ್ರಿಗಿಂತ ಇವರು ಯುನೀಕ್ ಆಗಿ ಆಡಿದ್ದಾರೆ. ನಾನೇ ಬಿಗ್ ಬಾಸ್ ಒಂದು ಶೋನ ಭಾಳ ನೋಡ್ತೀನಿ. ಐ ಆಮ್ ಒನ್ ಆಫ್ ದ ಫಾಲೋವರ್ ಆಫ್ ಬಿಗ್ ಬಾಸ್. ಹೀಗಿರ್ಬೇಕಾದ್ರೆ ನಾನು ಸುಮಾರು ಜನನು ನೋಡಿದ್ದೀನಿ ಆ್ಯಕ್ಚುಲಿ. ಅವರು ಗೇಮ್ ಸ್ಟ್ರಾಟಜಿ ಆಗಲಿ, ಪ್ಲ್ಯಾನ್ ಮಾಡೋದಾಗಲಿ. ಬಟ್ ಅಣ್ಣ ಹಾಗೆ ಮಾಡಲಿಲ್ಲ. ಅವ್ರದ್ದೇ ಒಂದು ರೀತಿಯಲ್ಲಿ ಅವ್ರದ್ದೇ ಒಂದು ಪ್ಲ್ಯಾನ್ ಏನು ಮಾಡದೆ, ಒಂದು ಸ್ವಂತವಾಗಿ ಯಾರ್ದು ಸಪೋರ್ಟ್ ತಗೊಳ್ದೆ, ನೀವು ಫಸ್ಟಿಂದ ನೋಡಿರ್ಬೋದು, ಯಾರ್ದು ಸಪೋರ್ಟ್ ತಗೊಂಡಿಲ್ಲ. ಅವ್ರದ್ದೇ ಒಳ್ಳೆ ವ್ಯಕ್ತಿತ್ವ ತೋರಿಸ್ಕೊಂಡು, ಓಕೆ, ಯಾರಿಗೂ ಫೇವರಿಸಮ್ ಮಾಡಿದೆ, ಬಿಗ್ ಬಾಸಲ್ಲಿ ಎಲ್ಲ ಟಾಸ್ಕಲ್ಲಿ ಮತ್ತು ಮನೆ ಕೆಲಸದಲ್ಲೂ ಕೂಡ ಭಾಳ ಒಂದು ಶ್ರದ್ಧೆಯಲ್ಲಿ ಬಂದಿರೋಂಥ ಒಂದು ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಸೊ ಹೀಗಿರ್ಬೇಕಾದ್ರೆ ಡೆಫಿನೆಟ್ಲಿ ನಮ್ಗೆಲ್ಲರಿಗೂ ನನ್ನ ಜೊತೆ ಇಡೀ ಇವಾಗ ಕರ್ನಾಟಕ ಜನತೆನೇ ನಿಲ್ತದೆ. ಓಕೆ, ಸೊ ಡೆಫಿನೆಟ್ಲಿ ಅವ್ರನ್ನ ವಿನ್ ಮಾಡಿಸ್ಕೊಡ್ತಾರೆ ಅಂತ ನನಗೆ ಭಾಳ ಹೋಪ್ ಇದೆ. ಮೇಡಮ್, ನೀವು ಹೇಳಿ ಧ್ರುವಂತ್ ಸರ್ ಬಗ್ಗೆ. ನಾನು ಅವ್ರನ್ನ ಅದೇ ಹೇಳಿದೆ ಅಲ್ವಾ, ಫಸ್ಟ್ ಮೀಟ್ ಆಗಿರೋದೇ ಬಿಗ್ ಬಾಸ್ ಅಲ್ಲಿ. ಅವ್ರ ಬಗ್ಗೆ ಯಾವಾಗಲೂ ಇವ್ರು ಏನಾದರೂ ಒಂದು ಹೇಳ್ತಿರ್ತಾರೆ, ಅವರ ಡೈಲಿ ಚೈಲ್ಡ್ಹುಡ್ ಮೆಮೊರೀಸ್. ಸೊ ಇದನ್ನ ಕೇಳಿ ನನಗೆ ಅವ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿರೋದು. ಈಗ ನೀವು ನೋಡ್ತಾ ಇದ್ರೆ ಬಿಗ್ ಬಾಸ್ ಅಲ್ಲಿ ಧ್ರುವಂತ್ ಸರ್ ಹೇಗೆ ಅನಿಸ್ತದೆ? ಅಂದ್ರೆ ಕೆಲವೊಂದು ಇವ್ರು ಹೀಗೇನೆ ಮಾಡ್ತಾರೆ, ಅಂದ್ರೆ ಇವರ ಪ್ರೆಡಿಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ರೈಟ್ ಇರುತ್ತೆ. ಯಾಕಂದ್ರೆ ನೋಡಿರ್ತಾರಲ್ಲ ಚೈಲ್ಡ್ಹುಡ್ ಇಂದ ಅವ್ರು ಏನ್ ಮಾಡ್ತಾರೆ, ಇದು ಈ ತರ ಅಂತ. ಸೊ ಅವರನ್ನ ನೋಡಿ ನನಗೆ ಗೊತ್ತಿರೋದು. ಈಗ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ, ಏನೇ ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ವೀಕ್ಷಕರಿಗೆ? ಈಗ ಆಲ್ಮೋಸ್ಟ್ ಧ್ರುವಂತ್ ಅವರು ನಮ್ಮ ಕರ್ನಾಟಕ ಜನತೆಗೆ ಇಷ್ಟ ಆಗಿರ್ತಾರೆ ಅಂತ ಅನ್ಕೊಂಡಿರ್ತೀವಿ. ಎಲ್ಲರೂ ಅವರನ್ನ ಗೆಲ್ಲಿಸ್ಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಇನ್ನೊಂದು ಸರ್, ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಿದ್ರಾ? ಹೌದು. ಈಗ ಜನಕ್ಕೆ ಎಲ್ರಿಗೂ ಕೂಡ, ನಿಮ್ಗೂ ಕೂಡ ಪರಿಚಯ ಆಗಿರುತ್ತೆ, ನಿಮ್ದು ಕೂಡ. ಹೌದು. ಈಗ ಹೊರಗಡೆ ಎಲ್ಲ ಹೋದಾಗ ನಿಮ್ಮನ್ನು ಗುರುತಿಸ್ತಾರ? ಅದೊಂದು ಭಾಳ ಒಂದು ಅಪರ್ಚುನಿಟಿ ನಮಗೆ. ನಾವು ಎಕ್ಸ್ಪೆಕ್ಟೇ ಮಾಡಿತ್ತಿಲ್ಲ ಇದು ನಮ್ಮ ಲೈಫಲ್ಲಿ ಹೀಗೆ ಆಗುತ್ತೆ ಅಂತ. ಅಂದರೆ ಇದು ನಂದು ಮದುವೆಗೆ ಒಂದು ಸಿಕ್ಕಂಥ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ನಾನು.
ಆ ವೇದಿಕೆಗೆ ಹೋಗ್ಬೇಕಾದ್ರೆ ಎಷ್ಟೋ ಜನಗಳ ಕನಸು, ಒಂದು ದಿವಸ ಹೋಗಿ ಬರ್ತೀನಿ ಅಂತ ಎಷ್ಟೋ ಜನಗಳು ಎಷ್ಟೋ ಒಂದು ರೆಕಮೆಂಡೇಶನ್ ಎಲ್ಲ ಮಾಡ್ತಾರೆ ಕೆಲವ್ರ ಜೊತೆ, ಬಟ್ ಹೋಗೋಕ್ಕೆ ಹಾಗೆ ಬಿಡೋದಿಲ್ಲ. ಬಟ್ ನಮ್ಗೊಂದು ದೈವ ಮತ್ತೆ ಅಣ್ಣನಿಂದ ಆಗಿರೋಂಥ ಒಂದು ಆಪರ್ಚುನಿಟಿ ಇದು. ಸೊ ಆ ವೇದಿಕೆಯಲ್ಲಿ ಬಾಗ್ಲತ್ರ ನಿಲ್ಬೇಕಾದ್ರೇನೆ ನಿಮ್ಗೆ ಆ ಒಂದು ವೈಬ್ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಿಗ್ ಬಾಸ್ ಇಟ್ ಈಸ್ ನಾಟ್ ಎ ಜೋಕ್. ಬಿಗ್ ಬಾಸ್ ಹೌಸ್ ಆ ವೇದಿಕೆಯಲ್ಲಿ ಅಷ್ಟು ಪವರ್ ಇದೆ. ಸೊ ಅಂಥ ವೇದಿಕೆಯನ್ನು ನಾವು ಹೋಗಿ ಅಲ್ಲಿ ನಮಗೆ ಸಿಕ್ಕಂಥ ಒಂದು ಸ್ವಾಗತ, ಬಿಗ್ ಬಾಸ್ ಅವರು ಮಾಡಿಕೊಟ್ಟಂಥ ಒಂದು ವೇದಿಕೆ ನಮಗೆ ಮದುವೆ ಆಗೋಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ, ಟು ಬಿ ಫ್ರ್ಯಾಂಕ್. ಅಣ್ಣನಿಂದ ಬಿಗ್ ಬಾಸ್ ಕಡೆಯಿಂದ ನಮ್ಮನ್ನೆಲ್ಲ ಕರ್ನಾಟಕ ಜನತೆ ನೋಡೋ ಹಾಗೆ ಮಾಡ್ತು. ಅದೊಂದು ಮಿರಾಕಲ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಆಗಿರೋದು. ಫಸ್ಟ್ ಆಫ್ ಆಲ್ ಇವಾಗ ಜನ ನಮ್ಮನ್ನು ಅಲ್ಲಿ ನೋಡಿ, ನಾನು ಎಲ್ಲಿಗೂ ಹೋದರೂ ಧ್ರುವಂತವ್ರ ತಮ್ಮ ಅಂತ ಬಂದು ಮಾತಾಡಿಸಿ ಸೆಲ್ಫಿ ತಗೊಂಡು ಸುಮಾರು ಜನಕ್ಕೆ ಇಷ್ಟ ಆಗಿದೆ. ಆ ಒಂದು ಫಸ್ಟ್ ಟೈಮ್ ಬಿಗ್ ಬಾಸಲ್ಲಿ ಆಗಿರುವಂಥ ಮದುವೆ ಅದು ನಮ್ಮದೇ. ಸೊ ಹಾಗಾಗಿ ಇಂಥ ಒಂದು ಈವೆಂಟನ್ನ ಯಾವತ್ತೂ ಮಾಡಿದ್ದಿಲ್ಲ ಬಿಗ್ ಬಾಸ್. ಅವ್ರಿಗೂ ಇದು ಫಸ್ಟ್ ಒಂದು ಮಾಡಿರೋಂಥ ಒಂದು ಕಾರ್ಯಕ್ರಮ, ಮದುವೆ. ಬಿಗ್ ಬಾಸ್ ಮನೆ ಒಳಗೆ ಮದುವೆ ಮಾಡಿರೋದು ಒಂದು ಫಸ್ಟ್ ಟೈಮ್ ಅವ್ರಿಗೂ. ಸೊ ನಾವು ಲಕ್ಕಿ ಅಂತ ಹೇಳ್ಬೋದು, ಟು ಬಿ ಫ್ರ್ಯಾಂಕ್. ಹಾಗಾಗಿ ನಮಗೊಂದು ಒಲ್ದು ಬಂತಿದ್ದು ಅಪರ್ಚುನಿಟಿ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಲ್ಲರ ಜೊತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆ ಮಾತಾಡೋಕ್ಕೆ ಸಿಕ್ತು, ಊಟ ಮಾಡೋಕ್ಕೆ ಸಿಕ್ತು ಅಲ್ಲೇ. ಹಾಗೆ ಸುಮಾರು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಳಗಡೆ. ಹಾಗೆ ಅದರಲ್ಲೂ ಪುನಃ ನಂಗೆ ಟಾಸ್ಕ್ ಮಾಡೋಕ್ಕೆ ಸಿಕ್ತು. ಅದೊಂದು ಇನ್ನೊಂದು ಚೆನ್ನಾಗಿತ್ತು ಅದು ಮಾತ್ರ. ಬಿಗ್ ಬಾಸ್ ಅವರು ಲಕ್ಸುರಿ ಬಜೆಟ್ಗೆ ಒಂದು ಟಾಸ್ಕ್ ನಮಗೆ ಹೋಗಬೇಕಾದ್ರೆ ಲಾಸ್ಟ್ ಒಂದು ಇದರಲ್ಲಿ ಆಟ ಆಡೋಕ್ಕೆ ನನಗೆ ಕೊಟ್ಟರು. ಸೊ ಗಿಲ್ಲಿ ಅವ್ರ ಜೊತೆ ಬೇರೆ ಕಂಟೆಸ್ಟೆಂಟ್ ಜೊತೆ ಭಾಳ ಚಂದ ಒಂದು ಎನ್ವೈರನ್ಮೆಂಟ್ ಇತ್ತು ಅಲ್ಲಿ. ಹಾಗೆ ಲಾಸ್ಟ್ ಒಂದು ಟಾಪ್ 3 ಅಲ್ಲಿ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಇದು ನಿಮ್ಮ ಹತ್ರ ಫ್ರಾಂಕ್ ಹೇಳ್ಬೇಕಂದ್ರೆ, ನಿಮ್ಗೆ ನನ್ಗೂ ಗೊತ್ತಿತ್ತಿಲ್ಲ ಧ್ರುವಂತ ಅವ್ರು ಬರ್ತಾರೆ ಅಂತ. ಸೊ ಬಿಗ್ ಬಾಸ್ ಇದ್ದ ಆಟನೇ ಹಾಗೆ, ಯಾರಿಗೂ ಹೇಳಕ್ಕಾಗೋದಿಲ್ಲ. ಲಾಸ್ಟ್ ಮೂಮೆಂಟ್ ಏನಾಗುತ್ತೆ, ಜನಗಳು ಹೇಗೆ ಒಬ್ಬರನ್ನ ರಿಸೀವ್ ಮಾಡ್ತಾರೆ, ಇದು ಪ್ಯೂರ್ಲಿ ವ್ಯಕ್ತಿತ್ವದ ಆಟ. ಸೊ ಅವರ ವ್ಯಕ್ತಿತ್ವ ಕೊನೆ ತನಕ ಹೆಂಗಿರುತ್ತೆ ಅದ್ರ ಮೇಲೆ ಜನಗಳನ್ನು ಪ್ರೋತ್ಸಾಹಿಸ್ಕೊಂಡು ಬರ್ತಾರೆ. ಸೊ ಇದು ಜನಗಳ ಮೇಲೆ ಇರುವಂಥ ಇದು ಜನಗಳು ಮುಂದೆ ಕರ್ಕೊಂಡು ಹೋಗುವಂಥ ಒಂದು ಸ್ಪರ್ಧೆ. ಸೊ ಹೀಗಿರ್ಬೇಕಾದ್ರೆ ಟಾಪ್ 3 ನನಗೆ ಫಸ್ಟ್ ನಮ್ಮ ಅಣ್ಣನೇ ಬರಬೇಕು ಅಂತ ನಾನು ಅವ್ರನ್ನೇ ನೋಡ್ತಿದ್ದೀನಿ ಅಲ್ಲಿ. ಯಾರು ಫಸ್ಟ್ ಅಣ್ಣ ಬರಬೇಕು, ಅದಾದ್ಮೇಲೆ ನಮ್ಮ ಮ್ಯಾಂಗ್ಳೂರ್ ರಕ್ಷಿತ್ ಅವ್ರು ಬರಬೇಕು, ಅದಾದ್ಮೇಲೆ ಗಿಲ್ಲಿ ಅವರು ಬಂದ್ರೆ ಖುಷಿ. ಹಾಗೆ ಕೊನೆಯದಾಗಿ ನಮ್ಮ ವೀಕ್ಷಕರ ಹತ್ರ ಏನು ಕೇಳ್ಕೊಳ್ಳಿ, ಯಾಕಂದ್ರೆ ಈಗ ಫೈನಲ್ ಅಂತ ಬರ್ತಾ ಇದೆ. ಹೌದು ದಿನದಲ್ಲಿ ಬಿಗ್ ಬಾಸ್ ಮುಗಿತಾ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೇಜ್. ಹೌದು, ನಮ್ಮ ಜನಗಳು ಈಗ ಇಂಪಾರ್ಟೆಂಟ್ ನಮಗೆ. ಹೌದು, ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಜನ? ಸೊ ಕರ್ನಾಟಕ ಜನತೆ ಜೊತೆ ನಾನು ಒಂದು ಕೇಳ್ಕೊಳ್ಳೋದಂದ್ರೆ, ಈ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ನೇರವಾಗಿ ಆಟ ಆಡ್ಕೊಂಡು ಯಾರ್ದು ಫೇವರಿಸಮ್ ತಗೊಳ್ದೆ, ಅಲ್ಲ ಸಪೋರ್ಟ್ ತಗೊಳ್ದೆ, ಫೇವರಿಸಮ್ ಮಾಡದೆ ಬೇರೆಯವ್ರಿಗೆ, ಒಬ್ಬರೇ ಒಂದು ಯಾವುದು ಗೇಮ್ ಪ್ಲಾನ್ ಇಲ್ಲದೆ ಸ್ವಚ್ಛವಾಗಿ ಅವ್ರದ್ದೇ ಒಂದು ನೇರವಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಇಷ್ಟುವರೆಗೆ. ಸೊ ಅಂಥವ್ರಿಗೆ ಆಪರ್ಚುನಿಟಿ ಸಿಗಬೇಕು ಮುಂದೆನೂ. ಹಾಗೆ ನೀವು ಸಪೋರ್ಟ್ ಮಾಡಿ ಅವ್ರನ್ನ ವಿನ್ನರ್ ಆಗಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಧ್ರುವಂತವರು ಫಸ್ಟ್ ಇಂದ ಇಲ್ಲಿವರೆಗೆ ಆಟ ಆಡ್ಬೇಕಾದ್ರೆ ಈ ಮಿಡ್ಲಲ್ಲಿ ಮತ್ತು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದ್ರು. ಹೌದು, ಆಮೇಲೆ ಒಳ್ಳೆ ಟೇಕಪ್ ತಗೊಂಡು. ಹೌದು, ಈಗಂತೂ ಒಳ್ಳೆ ಆಡ್ತಿದ್ರೆ ಟಾಸ್ಕ್ ಅಲ್ಲಾಗಿ ಎಲ್ಲ ಕಡೆ. ಹೌದು. ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಸೊ ಧ್ರುವಂತ್ ಅವರು ಮುಂಚೆನೂ ಆಡ್ತಿದ್ರು. ಸೊ ಎಲ್ಲಿಗೂ ರೀಚ್ ಆಗ್ತಿತ್ತಿಲ್ಲ ಅವ್ರ ಪಾಯಿಂಟ್ಗಳು. ಸೊ ಕೆಲವು ಕಡೆ ಕಟ್ ಆಗ್ತಿತ್ತು. ಅವ್ರು ಏನು ಹೇಳಬೇಕು ಅಂತ ಇತ್ತು, ಅವ್ರು ಏನು ತೋರಿಸ್ಕೋಬೇಕು ಅಂತ ಇತ್ತು, ಅದು ಎಲ್ಲೋ ಒಂದು ಬ್ಲಾಕ್ ಆಗ್ತಿತ್ತು. ಸೊ ಏನಾಯ್ತು ಅಂದ್ರೆ, ಅವ್ರಿಗೊಂದು ಬಂದ ಸುವರ್ಣ ಅವಕಾಶ ಅಂದ್ರೆ ಸೀಕ್ರೆಟ್ ರೂಮಿಗೆ ಹೋದ್ರು. ಸೀಕ್ರೆಟ್ ರೂಮಲ್ಲಿ ಅವ್ರದ್ದು ಕಂಪ್ಲೀಟ್ ವ್ಯಕ್ತಿತ್ವ ಜನಗಳಿಗೆ ರೀಚ್ ಆಗೋಗ ಆಯ್ತು. ಅಲ್ಲಿಂದ ಅವ್ರದ್ದು ಗೇಮ್
ರೈಸ್ ಆಗಿದ್ದು ಇಲ್ಲಿವರೆಗೂ ನಿಂತಿಲ್ಲ. ಸೊ ಅಲ್ಲಿ ಅವ್ರು ತೋರಿಸ್ಕೊಟ್ರು ಅವ್ರದ್ದು ವ್ಯಕ್ತಿತ್ವ ಏನು, ಅವರು ಹೇಗೆ ಇರ್ತಾರೆ ರಿಯಲ್ ಆಗಿ, ಯಾರಿಗೂ ಫೇವರಿಸಮ್ ಮಾಡಿದೆ. ಸೊ ಅದು ಜನಗಳಿಗೆ ರೀಚ್ ಆಯಿತು, ಜನಗಳು ಅಲ್ಲಿಂದ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಹೊರಗೆ ಬಂದು ಕಂಟೆಸ್ಟೆಂಟ್ಗೂ ಗೊತ್ತಾಯಿತು ಇವರು ಏನು ಹಾಗೆ ಹೀಗೆ ಅಂತ. ಸೊ ಅದೊಂದು ಪ್ಲಸ್ ಆಗಿದ್ದರಿಂದ ಅವಾಗ್ಲಿಂದ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಜನಗಳಿಗೆ ಗೊತ್ತಾಯಿತು. ಹಾಗಾಗಿ ಅದೊಂದು ಅಲ್ಲಿಂದ ಇಂಪ್ರೂವ್ ಆಯ್ತು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಧ್ರುವಂತ್ ಅವರ ತಮ್ಮ ಮತ್ತೆ ತಮ್ಮನ ಪತ್ನಿಯವರು ಮಾತಾಡಿದಂಥ ಮಾತುಗಳು. ಧ್ರುವಂತ್ ಅವರು ಯಾಕೆ ವಿನ್ ಆಗಬೇಕು, ಧ್ರುವಂತ್ ಅವರು ಈ ಒಂದು ಬಿಗ್ ಬಾಸ್ ವಿನ್ ಆದರೆ ಅವ್ರಿಗೆ ಏನು ಪ್ಲಸ್ ಆಗುತ್ತೆ, ಅದೆಲ್ಲ ವಿಷಯವನ್ನ ಹೇಳಿದ್ರು. ಮತ್ತು ಧ್ರುವಂತ್ ಅವರು ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಾರ್ಯಕ್ರಮ ಇನ್ನೂ ಕೂಡ ನಾವು ವಿಶೇಷ ಸಂಚಿಕೆಗಳನ್ನು ಕೊಡ್ತಾನೆ ಇರ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್.